ಸಾರ್ವಜನಿಕರಿಗೆ ಕಾದಿದೆಯಾ ಮತ್ತೊಂದು ಶಾಕ್. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಬೆನ್ನಲ್ಲೇ ತೈಲ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗೋ ಸಾಧ್ಯತೆ ಇದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಬೆನ್ನಲ್ಲೇ ತೈಲ ದರ ಕೂಡ ಏರಿಕೆ ಆಗೋ ಸಾಧ್ಯತೆ ಇದೆ. ಲೀಟರ್ ತೈಲ ದರ 4 ರಿಂದ 5 ರೂಪಾಯಿ ಏರಿಕೆ ಆಗುತ್ತಾ? ಒಂದು ವಾರದ ಒಳಗೆ ತೈಲ ಬೆಲೆಯಲ್ಲಿ ಹೆಚ್ಚಳವಾಗೋ ಸಾಧ್ಯತೆ ಇದೆ. ಗೃಹ ಬಳಕೆ ಸಿಲಿಂಡರ್ನ ದರದಲ್ಲೂ ಕೂಡ ಏರಿಕೆ ಆಗೋ ಚಾನ್ಸಸ್ ಇದೆ. ಗೃಹ ಬಳಕೆ ಸಿಲಿಂಡರ್ 40 ರಿಂದ 50 ರೂಪಾಯಿ ಏರಿಕೆ ಆಗಬಹುದು. ಒಂದು ವಾರದ ಒಳಗೆ ತೈಲ ದರ ಕೂಡ ಜಾಸ್ತಿ ಆಗಬಹುದು. ಪೆಟ್ರೋಲ್ ಡೀಸೆಲ್ನ ದರ ಕೂಡ ಜಾಸ್ತಿ ಆಗೋ ಆತಂಕದಲ್ಲಿ ಈಗ ಜನ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ನ ದರ ಜಾಸ್ತಿ ಆಗಿದೆ. ಇದರ ಬೆನ್ನಲ್ಲೇ ತೈಲ ದರ ಏರಿಕೆಯ ಬಿಸಿ ಕೂಡ ಜನಸಾಮಾನ್ಯರನ್ನ ತಟ್ಟಲಿದೆ. ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ ಇತಿಹಾಸದಲ್ಲೇ ಮೊದಲ ಬಾರಿ ಅನ್ನೋ ಹಾಗೆ ಈ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ. ಸುಮಾರು 900 ರೂಪಾಯಿ ಜಾಸ್ತಿ ಆಗಿದೆ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ. ಈಗ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ಗೂ ಕೂಡ ಬೆಲೆ ಹೆಚ್ಚಳ ಆಗತ್ತಾ ಅನ್ನೋ ಆತಂಕದಲ್ಲಿ ಜನ ಇದ್ದಾರೆ. ಸದ್ಯದಲ್ಲೇ ಸಾರ್ವಜನಿಕರಿಗೆ ಮತ್ತೊಂದು ಶಾಕ್ ಕಾದಿದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ರೇಟ್ ಕೂಡ ಜಾಸ್ತಿ ಆಗಬಹುದು. ಅದರ ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ ದರ ಕೂಡ ಜಾಸ್ತಿ ಆಗಬಹುದು. ಒಂದು ವಾರದ ಒಳಗಡೆ ಬೆಲೆ ಏರಿಕೆ ಆಗೋ ಸಾಧ್ಯತೆ ಇದೆ. ಲೀಟರ್ ತೈಲದ ದರ 4 ರಿಂದ 5 ರೂಪಾಯಿ ಜಾಸ್ತಿ ಆಗಬಹುದು ಅಂತ. ಪೆಟ್ರೋಲ್ ಡೀಸೆಲ್ನ ಬೆಲೆಯಲ್ಲಿ 4-5 ರೂಪಾಯಿ ಜಾಸ್ತಿ ಆಗಬಹುದು. ಅದೇ ಗೃಹ ಬಳಕೆ ಸಿಲಿಂಡರ್ ದರ 40 ರಿಂದ 50 ರೂಪಾಯಿ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು, ಗೃಹ ಬಳಕೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಜನ ಆತಂಕದಲ್ಲಿದ್ದಾರೆ. ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ಆತಂಕ ಇನ್ನೇನು ಕಳೀತು ಅನ್ನುವಷ್ಟರಲ್ಲೇ ಈಗ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.